ಕಾಂಗ್ರೆಸ್ ಸಮಾವೇಶದಲ್ಲಿ ಕೆಲ ತಿಂಗಳ ಹಿಂದೆ ಹುಬ್ಬಳ್ಳಿ ಧಾರವಾಡ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಬರ್ಮನಿ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಎತ್ತಿದ್ದ ಪ್ರಕರಣವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ತಿರಸ್ಕರಿಸಿದ್ದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದಂತಹ ಬರ್ಮನಿ ಇವರ ಮೇಲೆ ಕೈ ಎತ್ತಿ ಹೊಡೆಯಲು ಹೋಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ನೀಡಲಾಗಿದ್ದ ದೂರನ್ನ ತನಿಖೆ ನಡೆಸಲು ನಿರ್ದೇಶನ ಕೋರಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದಾಖಲಿಸಲಾಗಿದ್ದ ಖಾಸಗಿ ದೂರನ್ನ ನ್ಯಾಯಾಲಯವು ತಿರಸ್ಕರಿಸಿ ಆದೇಶ ಹೊರಡಿಸಿದೆ ಎಂದರು. ಬೆಳಗಾವಿಯಲ್ಲಿ ನಡೆಸಲಾಗಿದ್ದ ಕಾಂಗ್ರೆಸ್ ಪಕ್ಷದ ಸಮಾವೇಶದ ಸಮಯದಲ್ಲಿ ವೇದಿಕೆಯ ಮೇಲಿದ್ದ ಸಿದ್ದರಾಮಯ್ಯನವರು ಮಾತನಾಡುವ ಸಮಯದಲ್ಲಿ ಬರ್ಮನಿ ಇವರನ್ನ ಗದರಿಸಿ ಏರು ಧ್ವನಿಯಲ್ಲಿ ಕೂಗಿದ್ದಲ್ಲದೆ ಇವರ ಮೇಲೆ ಕೈ ಎತ್ತಿ ಹೊಡೆಯಲು ಹೋಗಿದ್ದರಿಂದ ಭಾರತೀಯ ನ್ಯಾಯ ಸಂಹಿತೆ ಉಲ್ಲಂಘಿಸಿದ್ರು ಎಂದರು. ರಾಜಕೀಯ ಒತ್ತಡಕ್ಕೆ ಸಿಲುಕಿದ್ದ ಕ್ಯಾಂಪ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಘಟನೆಯಲ್ಲಿ ನೊಂದ ವ್ಯಕ್ತಿಯು ನಮ್ಮಲ್ಲಿ ಯಾವುದೇ ದೂರು ನೀಡಿರುವುದಿಲ್ಲ, ಆದಾಗ್ಯೂ ನೊಂದ ವ್ಯಕ್ತಿ ಈ ಘಟನೆಯ ಬಗ್ಗೆ ದೂರು ನೀಡಿದ್ದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಹಿಂಬರಹ ನೀಡುವುದರ ಮೂಲಕ ದೂರು ಅರ್ಜಿಯನ್ನು ಮುಕ್ತಾಯಗೊಳಿಸಿದರು. ಈ ಕಾರಣಕ್ಕಾಗಿ ಸದರಿ ಪ್ರಕರಣದ ತನಿಖೆ ನಡೆಸಲು ನಿರ್ದೇಶನ ನೀಡುವಂತೆ ಕೋರಿ ಬೆಂಗಳೂರಿನ ಖ್ಯಾತ ವಕೀಲರಾದ ಶ್ರೀ ಉಮಾಪತಿ ಮತ್ತು ಸುಧಾ ಕಾಟ್ವಾ ಇವರ ಮುಖಾಂತರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಲಾಗಿತ್ತು ಎಂದರು. ಇವತ್ತೇನಾಗಿದೆ ಅಂದ್ರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದವರು 28/4/2025 ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಒಂದು ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದ್ರು. ಆ ಸಮಯದಲ್ಲಿ ಧಾರವಾಡದ ಹೆಚ್ಚುವರಿ SP ಆಗಿ ಸೇವೆಯನ್ನು ಸಲ್ಲಿಸಿದ್ದಂತ ಶ್ರೀ ನಾರಾಯಣ್ ಬರ್ಮನಿ ಅವರು ವೇದಿಕೆ ಮೇಲಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಮಯದಲ್ಲಿ ಏನ್ ಮಾಡ್ತಾರಂದ್ರ ಆ ವೇದಿಕೆಯ ಮೇಲೆ ಇದ್ದಂತ ಶ್ರೀ ಬರ್ಮನಿ ಅವ್ರನ್ನ ಗದರಿಸಿ ಏರುದೇನೆಯಲ್ಲಿ ಬೆದರಿಸಿದ್ಲದ್ದೇ ಅವ್ರನ್ನ ಕೈ ಎತ್ತಿ ಹೊಡಿಲಿಕ್ಕೆ ಹೋಗ್ತಾರ. ಇದರಿಂದ ಕಾನೂನಿನ ಉಲ್ಲಂಘನೆ ಆತಂತ ನಾ ಹೇಳಿ ಬಯಸ್ತಾ ಇದ್ದೀನಿ. ಈ ಘಟನೆ ನಡೆದ್ರು ಕೂಡ ಸ್ಥಳದಲ್ಲಿ ಇದ್ದಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರು ದೂರನ್ನು ಸ್ವಯಂ ಪ್ರೇರಣೆಯಿಂದ ದೂರನ್ನು ದಾಖಲು ಮಾಡ್ಕೊಳ್ಳಿಲ್ಲ. ಕಾನೂನು ಏನ್ ಹೇಳ್ಬಾರ್ದು ಅಂದ್ರ ಯಾರು ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಕೈ ಎತ್ತಿ ಹೊಡೆಯಲು ಹೋದ್ರ ಇಲ್ಲಿ ಕಾನೂನು ಹೇಳ್ತೈತೆ ಅವ್ರಿಗೆ 2 ವರ್ಷಗಳ ಕಾರಾಗೃಹ ವಾಸ ಅಥವಾ ಜೈಲು ಶಿಕ್ಷೆ ಅಥವಾ ದಂಡವನ್ನು ವಿಧಿಸಬೇಕಂತ ಹೇಳಿ. ಆದ್ರೆ ಪೊಲೀಸರು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸಿಕೊಳ್ಳಿಲ್ಲ. ಆದ್ರಿಂದ ನಾನು ಈ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ 12/6/2025 ದೂರನ್ನು ದಾಖಲಿಸೀನಿ. ಅವ್ರೇನು ಹಿಂಬರ ಕೊಟ್ರಂದ್ರ 28/7/2025 ಘಟನೆಯಲ್ಲಿ ನೊಂದ ವ್ಯಕ್ತಿ ನೀವು ಅಲ್ಲ, ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಟ್ರೆ ಮಾತ್ರ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ, FIR ಮಾಡ್ತೀವಿ ನನಗೆ ಹಿಂಬರ ಕೊಟ್ಟರು. ಇಲ್ಲಿ ಏನಾಗಿದೆ ಅಂದ್ರೆ ಘಟನೆಯಲ್ಲಿ ನೊಂದ ವ್ಯಕ್ತಿಯು ಮಾನಸಿಕವಾಗಿ ಅವರು ಮನನೊಂದು ಇವತ್ತ ಸ್ವಯಂ ಪ್ರೇರಿತ ಸೇವಾ ನಿವೃತ್ತಿ ಕೊಟ್ಟಿದ್ರು ಗೌರ್ಮೆಂಟ್ಗೆ. ಅದಕ್ಕೆ ಏನ್ ಮಾಡ್ತಾರು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಕರೆಸಿ ಅವ್ರ ಜೊತೆಗೆ ಮಾತಾಡಿ ಇವತ್ತು ಅವ್ರಿಗೆ ಹೆಚ್ಚುವರಿ SP ಇಂದ ಒಂದು ಬಡ್ತಿ ನೀಡಿ ಪೊಲೀಸ್ ಉಪ ಆಯುಕ್ತರು ಬೆಳಗಾವಿಯಲ್ಲಿ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಅವ್ರನ್ನ ಓಲೈಸೋ ಸಲುವಾಗಿನ ಅವ್ರೇನು ನಮ್ಮ ಮ್ಯಾಗ ದೂರು ಕೊಡಬಾರ್ದು ಅಂತೇಳಿ ಅವ್ರನ್ನ ಓಲೈಸೋ ಸಲುವಾಗಿ ಇವತ್ತ ಅವ್ರಿಗೆ ಅಂತ ಉನ್ನತ ಹುದ್ದೆ ಕೊಟ್ಟಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಕಾನೂನು ಪರಿಣಿತರ ಜೊತೆಗೆ ಚರ್ಚೆ ಮಾಡ್ತೀನಿ. ನೇರವಾಗಿ IPS ಅಥವಾ KS ಆದವ್ರು ಮಾತ್ರ ಆ ಹುದ್ದೆಯನ್ನು ಕೊಡ್ಬೇಕಂತ ಹೇಳಿ, ಕೇಡರ್ ಹುದ್ದೆ ಅದು ಕೊಡ್ಬೇಕಂತ ಹೇಳಿ ಕಾನೂನಿನಲ್ಲಿದೆ. ಆದ್ರಿಂದ ಇದನ್ನೆಲ್ಲ ಪ್ರಶ್ನಿಸಿ ನಾನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ದೆ, ಖಾಸಗಿ ದೂರನ್ನ ಮುಖ್ಯಮಂತ್ರಿಗಳ ಮೇಲೆ ಇದನ್ನ ತನಿಖೆ ಮಾಡ್ಲಿಕ್ಕೆ ಆದೇಶ ಕೋರೆ. ಅದು 10/12/2026 ವಿಚಾರಣೆಗೆ ಬಂದಿತ್ತು. ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ KN ಶಿವಕುಮಾರ್ ಸಾಹೇಬ್ರ ಮುಂದೆ ನಮ್ಮ ವಕೀಲರಾದಂಥ ಶ್ರೀ ಉಮಾಪತಿ ಅವರು ಹಾಗೂ ಸುಧಾ ಕಾಟವಾ ಇವರು ನಾವು 3 ಜನ ಸೇರ್ಕೊಂಡ ನಮ್ಮ ವಾದಗಳನ್ನ ದಾಖಲೆಗಳನ್ನ ಅಲ್ಲಿ ಮಂಡನೆ ಮಾಡಿದೀವಿ. ಆದ್ರೆ ನ್ಯಾಯಾಲಯ ಏನ್ ಮಾಡಿತಂದ್ರ ಒಂದು ಆದೇಶ ಮಾಡಿತದ, ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿಬಿಟ್ಟು ನಮಗೆ ಘಟನೆಯಲ್ಲಿ ನೊಂದ ವ್ಯಕ್ತಿಗಳೆಲ್ಲ ತಾವು ಮಾಡಿರುವ ಆರೋಪದ ದೂರಿನಲ್ಲಿ ತೋರಿಸಲಾಗಿರುವ ಅಪರಾಧದಿಂದ ಯಾವುದೇ ಬಾಧಕ ಬಾಧ್ಯತೆಗಳು ಇರದೇ ಇರುವುದರಿಂದ ಇದು ತನಿಖೆಗೆ ಉಲ್ಲೇಖಿಸಲು ಯೋಗ್ಯವಾದ ದೂರಲ್ಲ ಅಂತೇಳಿ ನಮ್ಮ ಅರ್ಜಿಯನ್ನ 2023 BNSS ಕಲಂ 375(3) ಪ್ರಕಾರ ಇದನ್ನ ತಿರಸ್ಕರಿಸಿ ಕೋರ್ಟ್ ಆದೇಶ ಮಾಡಿತು. ನಮಗೇನಪ್ಪಾ ಈ ನ್ಯಾಯಾಲಯದ ಕ್ರಮವನ್ನು, ಜನಪ್ರತಿನಿಧಿಗಳ ನ್ಯಾಯಾಲಯದ ಕ್ರಮವನ್ನು ಮತ್ತು ಈ ಪೊಲೀಸ್ ಅಧಿಕಾರಿಗಳ ನಡೆಯನ್ನು ಪ್ರಶ್ನಿಸಿ ನಾನು ಆದಷ್ಟು ಬೇಗನೆ ಉಚ್ಚ ನ್ಯಾಯಾಲಯದಲ್ಲಿ ಒಂದು ದೂರನ್ನು ದಾಖಲಿಸುವುದರ ಮೂಲಕ
ಅಲ್ಲಿ ನ್ಯಾಯ ಪಡ್ಕೊಂಡು ಕಾನೂನಿನ ಘನತೆ ಗೌರವಗಳನ್ನ ನಾ ಹೆಚ್ಚು ಮಾಡಲಿಕ್ಕೆ ಪ್ರಾಮಾಣಿಕ ಹೋರಾಟ ಮಾಡ್ದಂತ ತಮ್ಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡಾದ್, ಮಾಹಿತಿ ಹಕ್ಕು ಕಾರ್ಯಕರ್ತ, ಮೂಡಲ್ಗಿ. ಕೃಷ್ಣ, KMM ನ್ಯೂಸ್, ಬೆಳಗಾವಿ.